ಸಿರಿಸಿಯ ಶಿವಾಜಿ ಚೌಕದ ಸಾರ್ವಜನಿಕ ಗಜಾನೋತ್ಸವ ಮಂಡಳಿಯ ಗಣೇಶ ವಿಸರ್ಜನಾ ಮೆರವಣಿಗೆಯು ಅದ್ದೂರಿಯಾಗಿ ನಡೆಯಿತು. ಸಾರ್ವಜನಿಕ ಗಜಾನೋತ್ಸವದ ಮೆರವಣಿಗೆಯನ್ನು ಡಿಜೆ ಬೆಳೆಸದೆ ಸಾಂಪ್ರದಾಯಿಕವಾಗಿ ಹಾಗೂ ಶಾಂತಿ ಮತ್ತು ಶಿಸ್ತುಬದ್ಧವಾಗಿ ಆಚರಣೆ ಮಾಡುವ ಮೂಲಕ ಪೊಲೀಸ್ ಇಲಾಖೆಗೆ ಸಹಕರಿಸಿದ ಸಿರಿಸಿಯ ಶಿವಾಜಿ ಚೌಕದ ಗಜಾನೋತ್ಸವ ಮಂಡಳಿಯವರಿಗೆ ಪೊಲೀಸ್ ಇಲಾಖೆ ಅಭಿನಂದನಾ ಪತ್ರ ನೀಡಿ ಅಭಿನಂದಿಸಿತು. ಮಂಡಳಿಯ ಅಧ್ಯಕ್ಷ ಮಹಾದೇವ್ ಪಟ್ಟಗಾರ್, ಪ್ರಧಾನ ಕಾರ್ಯದರ್ಶಿ ಗಜಾನನ ಸಕಲಾತಿ, ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಪರಮಾನಂದ ಮೋಹನ್ ಬೈಂದೂರ್, ಶಂಭುಲಿಂಗ ಯಳಗೇರಿ, ಪ್ರಭಾಕರ್ ಜೋಗ್ಳೇಕರ್, ಅರುಣ್ ನಾಯ್ಕ್, ಗಣೇಶ್ ಜೈವಂತ್, ವಿಠಲ್ ಪಂಡಿತ್, ಘನಶ್ಯಾಮ್ ಪ್ರಭು, ಅನಂತ್ ಅಣ್ವೇಕರ್ ಮೊದಲಾದವರು ಉಪಸ್ಥಿತರಿದ್ದರು. ಸಿರ್ಸಿನಗರ ಠಾಣೆಯ ಪಿಎಸ್ಐಗಳಾದ ನಾಗಪ್ಪ ಬಿ, ನಾರಾಯಣ್ ರಾಥೋಡ್ ಹಾಗೂ ಸಿಬ್ಬಂದಿಗಳು ಹಾಗೂ ಮಂಡಳಿಯ ಸದಸ್ಯರು ಹಾಜರಿದ್ದರು. ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಿರ್ಸಿಯ ಮರಾಠಿ ಕೊಪ್ಪದ ಶ್ರೀ ಗಜಾನನ ಸರ್ವಾಭಿವೃದ್ಧಿ ಮಂಡಳಿ ಸುವರ್ಣ ಮಹೋತ್ಸವ ಆಚರಿಸುತ್ತಿರುವ ಶುಭ ಸಂದರ್ಭದಲ್ಲಿ ಅಲ್ಲಿನ ಭವ್ಯ ಮಹಾಮಂಗಲ ಮೂರ್ತಿಯ ದರ್ಶನ ಪಡೆದು ಕೃತಾರ್ಥರಾದರು. ಶ್ರೀ ಮಾರಿಕಾಂಬಾ ಡಿಟಿಎಚ್ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್, ಡೈರೆಕ್ಟ್ ಟು ಹೋಮ್, HD ಸೆಟಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟಪ್ ಬಾಕ್ಸ್, ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ್ಗ ಲೈಫ್ ಟೈಮ್ ಸರ್ವಿಸ್, ಫ್ರೀ ಆಂಡ್ರಾಯ್ಡ್ HD ಸೆಟಪ್ ಬಾಕ್ಸ್ ಓನ್ಲಿ 999, 1 ಮಂತ್ ಫ್ರೀ. ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು. 500 ರೂಪಾಯಿಗೆ 1 ಮಂತ್ ಪ್ಯಾಕೇಜ್ ಫ್ರೀ, ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ. ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ, ಕಂಟಿನ್ಯೂ ಇರುತ್ತೆ. ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ. ಸರ್ವಿಸ್ ಫ್ರೀ, ಯಾವುದೇ ಚಾರ್ಜಸ್ ಇರುವುದಿಲ್ಲ. ಸೆಟಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ 500 ರೂಪಾಯಿನಲ್ಲಿ 200 ರೂಪಾಯಿ ರೀಫಂಡ್ ಆಗುತ್ತೆ. ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು. ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಡಿಟಿಎಚ್, ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್, ಕುಮಟಾ ರೋಡ್, ಶಿರ್ಸಿ. ಮೊಬೈಲ್ ನಂಬರ್ 9591877022. ಸಿರ್ಸಿ ತಾಲೂಕಿನ ಮಳಲಿ ಗ್ರಾಮದ ಹೊಸಮನೆಯಲ್ಲಿರುವ ಅಕೇಶಿಯಾ ತೋಪಿನಲ್ಲಿ ಲಕ್ಷ್ಮಣ್ ಗೌಡ ಹೊಸಮನೆಯವರಿಗೆ ಸೇರಿದ ಬೆಲೆ ಬಾಳುವ ಹಸು ಯಾರೋ ಅಕ್ರಮ ಚಟುವಟಿಕೆ ನಡೆಸಲು ಇಡಲಾಗಿದ್ದ ನಾಡ ಬಾಂಬ್ ಅನ್ನು ಮೂಕ ಪ್ರಾಣಿ ಹಸು ಆಹಾರವೆಂದು ತಿನ್ನಲು ಹೋಗಿ ಹಸುವಿನ ಬಾಯಿಯೊಳಗಡೆ ಬಾಂಬ್ ಸಿಡಿದಿದೆ. ಬಾಂಬ್ ಸಿಡಿದ ರಭಸಕ್ಕೆ ಬರ್ಬರವಾಗಿ ಗಾಯಗೊಂಡಿರುವ ಹಸುವಿನ ಮುಖವು ಆಹಾರ ತಿನ್ನಲಾಗದೆ, ನೀರು ಕುಡಿಯಲಾಗದೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿತ್ತು. ಇತ್ತೀಚೆಗಂತೂ ಹೊಸಮನೆಯಲ್ಲಿ ಅಕ್ರಮ ಚಟುವಟಿಕೆ ಸದ್ದಿಲ್ಲದೆ ನಡೆಯುತ್ತಿದ್ದು, ಪೊಲೀಸರು ಇದನ್ನು ಪತ್ತೆ ಹಚ್ಚಬೇಕು ಎನ್ನುವ ಕೂಗು ಗ್ರಾಮಸ್ಥರಿಂದ ಕೇಳಿ ಬಂದಿದೆ. ಇತ್ತೀಚೆಗಂತೂ ಗ್ರಾಮೀಣ ಭಾಗದಲ್ಲಿ ಹಲವಾರು ಜಾನುವಾರುಗಳು ನಾಡಬಾಂಬ್ನನ್ನೇ ಆಹಾರವೆಂದು ತಿನ್ನಲು ಹೋಗಿ ಜೀವ ಕಳೆದುಕೊಳ್ಳುತ್ತಿವೆ. ಆದರೆ ಈ ಪ್ರಕರಣ ಹೊರಗೆ ಬಾರದಿರುವುದು ಬೇಸರದ ಸಂಗತಿ. ಗ್ರಾಮೀಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರದ ಪ್ರಕರಣವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷವು ಹಮ್ಮಿಕೊಂಡಿದ್ದ ಧರ್ಮಸ್ಥಳ ಚಲೋ ಹಾಗೂ ಧರ್ಮಸ್ಥಳದಲ್ಲಿ ಧರ್ಮಯಾತ್ರೆ ಸಮಾವೇಶದಲ್ಲಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಭಾಗಿಯಾಗಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತನಾಡಿದರು. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ನಮ್ಮ ಸಮಾನ ಮನಸ್ಕ ಎಲ್ಲರ ಸಹಕಾರ, ಬೆಂಬಲ, ಪ್ರೋತ್ಸಾಹದಿಂದ ನಾವು ಧರ್ಮ ರಕ್ಷಣೆಗಾಗಿ ನಮ್ಮನ್ನು ತೊಡಗಿಸಿಕೊಳ್ಳುವಂತಹ
ಮತ್ತೊಮ್ಮೆ ಆ ದೃಢ ಸಂಕಲ್ಪವನ್ನು ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ನಾನು ಈ ಮಾತನ್ನು ಇಲ್ಲಿ ಉಲ್ಲೇಖಿಸ್ತಾ ಭಾರತೀಯರ ನಮ್ಮ ಸನಾತನ ಹಿಂದೂ ಧರ್ಮದ ನಮ್ಮ ನಂಬಿಕೆಗಳ ಶ್ರದ್ಧೆ ಭಕ್ತಿಯನ್ನು ಯಾವತ್ತೂ ಸಹ ಘಾಸಿಗೊಳಿಸುವಂತಹ ನಂಬಿಕೆಯನ್ನು ಕೆಡಿಸುವಂತಹ ಷಡ್ಯಂತ್ರಗಳು ಅಂತಾರಾಷ್ಟ್ರೀಯ ಮಟ್ಟದ ಯೋಜನೆಯ ಭಾಗವಾಗಿ ಅದು ಎಲ್ಲ ಕಡೆಯಲ್ಲೂ ಜಾರಿಯಲ್ಲಿದೆ. ಹಿಂದೆ ನಾವು ನಮ್ಮ ವೇದ ಪುರಾಣ ಇತಿಹಾಸಗಳನ್ನೆಲ್ಲ ನೋಡಿದಾಗ ಮಹಾಭಾರತ ರಾಮಾಯಣಗಳನ್ನೆಲ್ಲ ಆ ರಾಕ್ಷಸೀಯ ಪ್ರವೃತ್ತಿಯವರು ಅಂತ ಅವರು ತಮ್ಮ ಚಟುವಟಿಕೆಗಳನ್ನು ಈ ರೀತಿ ಮಾಡ್ತಾ ಇದ್ದಿದ್ದು ಉದಾಹರಣೆಗಳಿವೆ. ಈಗಲೂ ಸಹ ಅದೇ ಮನಸ್ಥಿತಿಯ ಕೆಲವು ವಿಚಾರಧಾರೆಯ ಎಡಪಂಥೀಯ ನಕ್ಸಲ್ ಮಾವೋವಾದ ಇತ್ಯಾದಿಗಳ ಒಂದು ಹೆಸರಿನಲ್ಲಿ ಅವರು ಇದೇ ನಮ್ಮ ಭಾರತೀಯ ಸನಾತನ ಹಿಂದೂ ಧರ್ಮದ ನಂಬಿಕೆ ಶ್ರದ್ಧೆ ಭಕ್ತಿಗಳನ್ನು ಕೆಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಆದರೆ ನಾವು ಭಾರತೀಯರು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಇತಿಹಾಸವನ್ನು ನೋಡಿದರೆ ನಮ್ಗೆ ಅರ್ಥ ಆಗುತ್ತೆ. ಆ ಎಲ್ಲ ತ್ಯಾಗ ಬಲಿದಾನದ ಮೂಲಕ ನಮ್ಮೆಲ್ಲರ ನಂಬಿಕೆ ಶ್ರದ್ಧೆ ಭಕ್ತಿಯನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನಗಳು ನಿರಂತರವಾಗಿ ಆಗಿದೆ. ಈಗ ರಾಜಕೀಯವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ದೇಶದಲ್ಲಿ ಇಂಡಿ ಘಟಬಂಧನ್ ರಾಹುಲ್ ಗಾಂಧಿಯವರ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಅವರು ತಮ್ಮ ಮತ ಬ್ಯಾಂಕನ್ನು ಭದ್ರಗೊಳಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.